ಹೋದಾಗ ತಡೆ ಹಿಡಿಯಲು ಹೋದಾಗ ಗ್ರಾಮ ಸಹಾಯಕರಾಗ್ಲಿ ವಿಎಗಳಾಗ್ಲಿ ಸಣ್ಣ ಪುಟ್ಟ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಅವರ ಮೇಲೆ ಅಲೆಗಳಾಕೈತೇವ. ನಾವ್ ಅಲ್ಲಿಗೆ ಹೋಗಿ ಅಂದ್ರೆ ನಮಗೂ ಒಂದು ಜೀವದ ಭಯ ಅದ. ನಾವು ನಮ್ದೇ ಆದಂತೇಳಿ ಅವರು ಓಪನ್ ಆಗಿ ಅಲ್ಲಿನ ಸರ್ಕಾರ ಮಾನ್ಯತೆ ಕೊಟ್ಟದ ಕಾರಣ ಅವ್ರು ಓಪನ್ ಆಗಿ ಬಂದು ಡೈಲಿ ಹಗಲು 70-80 ಟ್ರ್ಯಾಕ್ಟರ್ಗಳವ, ಡೈಲಿ 150 ಟ್ರಿಪ್ ತಂದೊಯ್ತಾರ. ಇಷ್ಟು ಸಂಪತ್ತು ಎಂತ ಸಂಪತ್ತು ಹಾಳಾಕೈತದ ಅಂದ್ಮೇಲೆ ಇವತ್ತು ನಮ್ಮ KRS ಪಕ್ಷ ಇದನ್ನು ಗಂಭೀರವಾಗಿ ನಾವ್, ಯಾಕಂದ್ರೆ ನಾಡ ಪ್ರೇಮಿಗಳು, ನಾಡಿನ ಸೊತ್ತು ನಮ್ಮ ಸೊತ್ತು, ನಮ್ಮ ಹಕ್ಕು ನಮ್ಮ ಭಾಗದ ಜನರಿಗೆ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸತತ ಪ್ರಯತ್ನ ಮಾಡಕೈತಿವಿ. ಆದ್ರೆ ಮಾನ್ಯತೆ ಕೊಡದ ಕಾರಣ, ಜಿಲ್ಲಾಧಿಕಾರಿಗಳು ಮಾನ್ಯತೆ ಕೊಡದ ಕಾರಣ ಜಿಲ್ಲೆ ಬಿಟ್ಟು ತೊಲಗಬೇಕು ಒಂದು ಅನ್ನೋ ಉದ್ದೇಶದಿಂದ ಈ ಒಂದು DC ಆಟೋವು ಗಡಿ ಭಾಗದ ಮರಳು ಬಚಾವ್ ಎಂಬ ಕಾರ್ಯಕ್ರಮ ಈಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮೇಡಮ್ ಅವರ ಗಮನಕ್ಕೂ ತಂದಿದ್ದೀವಿ. ಅವರು ಒಂದಿಷ್ಟು ಮಾಹಿತಿ ತಿಳಿಸ್ತಾರೆ. ಶಾಸಕರಿಗೆ ಗಮನಕ್ಕೆ ಯಾಕೆ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಈಗಾಗಲೇ ಏನೋ ನಮ್ಮ ನಿಜಲಿಂಗಪ್ಪ ಹೇಳಿದ್ರು, ಏನು ಗಡಿ ಭಾಗದ ವಿಷಯ ಮರಳು ಸಾಗಾಣಿಕೆ ಬಗ್ಗೆ ನಾನು ಗುರ್ಮಿಟ್ಕಲ್ MLA ಆದಂತ ಶರಣಗೌಡ್ರಿಗೆ 1 ಸರಿ ಅಲ್ಲ 4 ಸರಿ ಕರೆ ಮಾಡಿದ್ದಾಯ್ತು. ಅವ್ರಿಗೆ ಒಂದು ಮೀಟ್ ಆ್ಯಪ್ ಅಂತ ಬರುತ್ತೆ ಅವ್ರಿಗೆ ಅಂತಾನೆ. ಆ ಮೀಟ್ ಆ್ಯಪ್ ಅಲ್ಲಿ ಅವ್ರಿಗೆ ಚಾಟಿಂಗ್ ಮಾಡಿದ್ದಾಯ್ತು. ಅವ್ರು ಹೇಳ್ತಾರೆ ಇಲ್ಲ ಅದಕ್ಕೆ ನನಗೆ ಸಂಬಂಧವಿಲ್ಲ ಅಂದ್ರೆ, ನಾವು ಏನು ಉಪವಾಸ ಸತ್ಯಾಗ್ರಹ 2 ದಿನ ಕಾಲ ಮಾಡಿ 9 ದಿನ ಉಸುಕಿನ ಮರಳು ನಿಂತಿತ್ತು. ಎಂದ ತೆಲಂಗಾಣದ MLA ಆತನ ಮನೆಗೆ ಬಂದು ವಿಸಿಟ್ ಕೊಡ್ತಾನೆ, ಅವತ್ತನ ಮರಳು ಸಾಗಾಣಿಕೆ ಸ್ಟಾರ್ಟ್ ಆಯ್ತು. ಅದು ಆಗಿದೆ. ನೆಕ್ಸ್ಟ್ ಡೇ ಅವ್ರದ್ದು ಫೋಟೋ ಅವರು ಫೇಸ್ಬುಕ್ ಪೇಜ್ ಅಲ್ಲಿ ವೈರಲ್ ಆಗಿದೆ. ಅದು ನಮ್ಮ ಫೇಸ್ಬುಕ್ ಪೇಜ್ ಗಳಲ್ಲಿ ನಾವು ಹಾಕಿದ್ದೇವೆ. ಅದ್ರಲ್ಲಿ ನಾನು ಪ್ರಶ್ನೆ ಮಾಡಿದೆ, ಸರ್ ಎಂದು ತೆಲಂಗಾಣ MLA ನಿಮ್ಮ ಮನೆಗೆ ಬಂದು ಹೋಗಿದ್ದಾನೆ, ಅವತ್ತನೇ ಕುಸಿಗಿನ ಮರಳು ಸಾಗಾಣಿಕೆ ಮತ್ತೆ ಓಪನ್ ಆಗಿದೆ, ಯಾಕೆ ಸರ್ ಇದಕ್ಕೆ ನಿಮಗೆ ಏನು ಅಂತ ನಾನು ಕೇಳಿದೆ. ಅದಕ್ಕೆ ನನಗೇನು ಸಂಬಂಧವಿಲ್ಲ, ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತಂದ್ರು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ಅವರೇನೆ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ನಾನು ಹೇಳಿದ್ದೀನಿ ಅಂತಂದ್ರು. ಆದ್ರೆ ಇಲ್ಲಿವರೆಗೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ನಾನು ಅನ್ಕೊಂಡೆ ಅವತ್ತೇನೆ ನಾನು ಅವ್ರು ಹೇಳಿದ್ದು ಏನು MLA ಅವರು ಯಾರದ್ದು ಮದುವೆ ಇತ್ತು, ಮದುವೆ ಬಂದಿದ್ರು, ಹಾಗಾಗಿ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ದೇವೆ ಅಷ್ಟೇ. ಅದಕ್ಕೆ ನನಗೆ ಸಂಬಂಧ ಇಲ್ಲ, ಏನಾದ್ರು ಕ್ರಮಗಳನ್ನು ತೆಗೆದುಕೊಳ್ತಿದ್ರು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಅವ್ರದ್ದು ವಿಷಯ ಆದ್ರೆ, ಇವತ್ತಿನ ಮಟ್ಟಿಗೆ ತೆಲಂಗಾಣದ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಏನಂದ್ರೆ, ನಮ್ಮ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಅವರು ಮಾತಾಡಿದ್ದಾರೆ. ಅದು ಬೇಕಾದ್ರೆ ನಿಮ್ಗೆ ಅವ್ರ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಒಂದು ಅವ್ರು ಏನ್ ಹೇಳಿದ್ದಾರೆ, ನಾವು ಗಡಿ ಭಾಗನ ಗುರುತಿಸೋಣ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಂದ್ರೆ ಯಾದಗಿರಿ ಜಿಲ್ಲಾ ಅಧಿಕಾರಿಗಳಿಗೆ, ಯಾದಗಿರಿ ಜಿಲ್ಲಾ ಅಧಿಕಾರಿ ತಹಶೀಲ್ದಾರು ಯಾರು ಇನ್ನುವರೆಗೆ ಅಲ್ಲಿ ಹೋಗ್ತಾ ಇಲ್ಲ, ಅವ್ರ ಕೆಲ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಉಸ್ಕಿನ ಮಾರಾಟ ಹೋಗ್ತಾ ಇದೆ. ಅದು ನಮ್ಮ ಸೊತ್ತು, ನಮ್ಮ ಗಡಿ ಭಾಗದ ಸೊತ್ತನ್ನು ನಾವು ಕಳ್ಕೊಂಡು ಮುಂದೆ ನಾವೇನು ಪರದಾಡ್ಬೇಕು ಅನ್ನೋ ಒಂದು ವಿಷಯ ಬರ್ತಾ ಇದೆ. ಇವತ್ತಿನ ಮಟ್ಟಿಗೆ ಇದು ಉಸಿಗಿನ ಏನು ನಮ್ಮ ಬಾರ್ಡರ್ ಇವತ್ತಿಂದ 15 ವರ್ಷದಿಂದ ಇದು ಹೋರಾಟ ನಡೀತಾ ಇದೆ. ಆದ್ರೆ ಈ ಹೋರಾಟ ಇಲ್ಲಿವರೆಗೆ ಹೇಗಾಗುತ್ತೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಈ ನಾಳೆ ಏನು 13ನೇ ತಾರೀಕಿಗೆ ಮಾಡುವಂತ ಸತ್ಯಾಗ್ರಹದ ಹೋರಾಟಕ್ಕೆ ನ್ಯಾಯ ಸಿಕ್ಕರೆ ಒಳ್ಳೇದು, ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇದಕ್ಕೆ ಸಬ್ಮಿಟ್ ಮಾಡೋದು ನಾವು ಕೋರ್ಟ್ ಅಲ್ಲಿ. ಇದಕ್ಕೆ ದುರ್ನಾಳಿತ ಅಧಿಕಾರಿಗಳಷ್ಟೇ ಬರಲ್ಲ, MLA ಪಾಲ್ಗೊಂಡಿದ್ದಾನೆ ಅಂತ ಹೇಳಿ ನಾನು ಸಾಕ್ಷಿ ಕೊಡ್ತೀನಿ. ಯಾಕಂದ್ರೆ ಸಾಕ್ಷಿ ಇಷ್ಟೇ ಸಿಂಪಲ್. ನಾವು 22, 23 ಹೋರಾಟ ಮಾಡಿದ್ದೆ. ನೆಕ್ಸ್ಟ್ ಡೇ 24ರಿಂದ, ಯಾಕಂದ್ರೆ ಈಗಿನ ಕಾಲಮಾನದಲ್ಲಿ ಏನು ಎಲ್ಲ ವಿಡಿಯೋ CC ಕ್ಯಾಮ್ರಾಗಳು ಎಲ್ಲಾ ಕಡೆ ಇದೆ. ಮರಳು ಸಾಗಾಣಿಕೆ ಯಾವತ್ತಿನಿಂದ ಯಾವತ್ತು ಬಂದಾಯ್ತು ಏನಾಯ್ತು ಅಂತ. ಅದೇ ಏನ್ MLA ಮನೆಗೆ ತೆಲಂಗಾಣ MLA ಬಂದು ಹೋದಲ್ಲ, ಅದನ್ನ ಸಾಕ್ಷಿ ಆಧಾರ ಸಮೇತ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ನಿಲ್ಲಿಸುವಂತ ಕೆಲಸ ಮಾಡ್ತೀನಿ. ಇದು ಇವತ್ತಿನ ನಾನು ಇವತ್ತಿಗೆ 4 ವರ್ಷ ಆಯ್ತು ಉಸ್ತುವಾರಿಯಾಗಿ. ಆದ್ರೆ ನಾನು ನನ್ನ ಗಮನಕ್ಕೆ ಬಂದಿರೋ ತಕ್ಷಣನೇ ನಾ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಕೆಲಸ ಮಾಡಿಸ್ತಾನೆ ಇದ್ದೀನಿ. ಆದ್ರೆ ಇದು ಏನು ಮರಳು ಸಾಗಾಣಿಕೆ ಇದು ಈ ವರ್ಷ ನನ್ನ ಗಮನಕ್ಕೆ ಬಂದಿರೋದು. ಮೇಡಮ್ ಅತಿ ಹೆಚ್ಚು ಮರಳು ಸಾಗಾಣಿಕೆ ಆಗ್ತದೆ, ಈ ತರ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ನಾವು ಹೋರಾಟ ಮಾಡೋಣ ಅಂತಂದ್ರು. ಅದನ್ನ ನಾನು ಸಡನ್ಲಿ ತೀರ್ಮಾನ ತಗೊಳಕ್ಕಾಗಲ್ಲ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಒಲುವಿನಲ್ಲಿ ನಾ ಕೆಲಸ ಮಾಡಬೇಕಾಗಿದೆ. ಇದನ್ನ ನಮ್ಮ ರಾಜ್ಯ ಸಮಿತಿಗೆ ಕಳಿಸಿ ಅದರ ಆದೇಶ ಪ್ರಕಾರ ನಾನು ಈ ಹೋರಾಟಗಳನ್ನ ಹಾಕೊಂಡಿದ್ದೀನಿ. ಈ ಹೋರಾಟಕ್ಕೆ ನಮ್ಮ
ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವ ಅಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರು ಈ ಸದ್ಯಕ್ಕೆ ಬರಲ್ಲ, ಇದು ಏನಾದ್ರು ಮುಂದುವರೆದ್ರೆ ಮಾತ್ರ ಅವ್ರು ಬರ್ತಾರೆ. ಗೌರವ ಅಧ್ಯಕ್ಷರಾಗಿ ಅಂತ ರವಿಕೃಷ್ಣ ರೆಡ್ಡಿ ಅವರು, ಈಗ ಕಾರ್ಯಾಧ್ಯಕ್ಷ ಆದಂತ ರಘು ಜಾಂಗೀರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಏನೋ ಯಾದಗಿರಿಗೆ ಅಷ್ಟೇ ಸಂಬಂಧಪಡಲ್ಲ, ಕಲ್ಯಾಣ ಕನ್ನಡ ಭಾಗಕ್ಕೆ ಯಾದಗಿರಿ, ರಾಯಚೂರು, ಕಲಬುರಗಿ, ಬಳ್ಳಾರಿ, ಬೀದರ್, ಕೊಪ್ಪಳ ಇಷ್ಟು ಜಿಲ್ಲೆಯ ನಮ್ಮ ಕೆಆರ್ಎಸ್ ಪಕ್ಷದ ಸೈನಿಕರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಇವತ್ತಿನ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಷ್ಟೇ ಅಂತ ಸೀಮಿತ ಅಲ್ಲ, ಇದು ಕರ್ನಾಟಕದ ಬೌಂಡ್ರಿ, ಇದು ನಮ್ಮ ಸೊತ್ತು, ನಮ್ಮ ಮಣ್ಣು, ನಮ್ಮ ಭೂಮಿ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಆ ಕಾರಣಕ್ಕೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಪ್ರತಿ ನಿಮ್ಮ ಏನು ಪತ್ರಿಕೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಮಾಡಿ. ಹಾಗೇನೆ ನಾನು ಅದನ್ನ ಫೇಸ್ಬುಕ್ ಅಲ್ಲಿ ಏನು ಶೇರ್ ಮಾಡೋದ ಕೆಲಸ ಮಾಡ್ತೀನಿ. ಇದು ನಿಮ್ಮ ಎಲ್ಲರ ಸೊತ್ತು, ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಇದನ್ನ ಇವತ್ತಿನ ಹೋರಾಟ ಆಗಲ್ಲ, ಇದು ಇವತ್ತು ನಾವು ಏನಾದ್ರು ನಿಲ್ಸಿದ್ರೆ ಇದು ಸಾಯುವವರೆಗೆ ನಮ್ದು ಹಕ್ಕು ಮತ್ತು ನಮ್ಮ ಸ್ವತ್ತು, ಇದು ನಮ್ಗೆ ಒಂದು ಹೆಸರು ಉಳಿಯುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ 13ನೇ ತಾರೀಕು ನಡೀತಕ್ಕಂತ ಹೋರಾಟಕ್ಕೆ ಜಿಲ್ಲೆಯ ಮತ್ತು ನಾಡ ಪ್ರೇಮಿಗಳು, ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಮತ್ತು ನಾಗರಿಕರು ಮತ್ತು ನಾಡ ಪ್ರೇಮಿಗಳು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಂಪತ್ತು ನಮ್ಗೆ ಉಳಿತದ. ಇದು ಗಡಿ ಸಂಬಂಧ ಇರದ ಸಂಬಂಧ, ಇದು ಬೃಹತ್ ಮಟ್ಟದ ಹೋರಾಟ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ DC ಅವರು ಒಳ್ಳೆ ನಿರ್ಣಯ ತಗೊಳ್ಳಿಲ್ಲ ಅಂದ್ರೆ ನೇರ ಹೊಣೆಗಾರರು ಜಿಲ್ಲಾಧಿಕಾರಿಗಳಾಗಿರ್ತಾರ. ಇಲ್ಲ ಮಾಡಿಲ್ಲ ಮಡಿ ನಮ್ಮ ಸಿದ್ಧಾಂತ. ಅದಕ್ಕೆ ನಾವೆಲ್ಲ ಅದಕ್ಕೆ ರೆಡಿ ಆಗಿವಿ. 2 ದಿನ ಉಪವಾಸ ಕುಂತರು ಅವ್ರು ಯಾವುದೇ ರೀತಿಯಾಗಿ ಕ್ಯಾರೆ ಅನ್ನೋದ ಕಾರಣ ಇವತ್ತು ಜಿಲ್ಲೆ ಬಿಟ್ಟು ತೊಲಗಿ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬರೋ ಅಧಿಕಾರಿ ಆದರೂ ಕ್ರಮ ಕೈಗೊಳ್ತಾರ ಅನ್ನೋ ಉದ್ದೇಶದಿಂದ ನಾವು ಆಕ್ರೋಶವಾಗಿ ಇವತ್ತು ನಮ್ಮ ಎದೆಗೆ ಚೂರಿ ಚುಚ್ಚಿದಂಗ ಆಕೈತದ. ನಮ್ಮ ಸಂಪತ್ತು ಪಕ್ಕದ ತೆಲಂಗಾಣದವರು